ರೋಷನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರದೋಷ್ನ ಮಾಫಿ ಸಾಕ್ಷಿಯಾಗಿ ಕೋರ್ಟ್ ಪರಿಗಣಿಸಿದೆ. ಪ್ರದೋಷ್ ಇನ್ಮುಂದೆ ಅಪ್ರೂವರ್. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಪ್ರದೋಷ್ ಅರ್ಜಿ ಅಂಗೀಕಾರ ಆಗಿದೆ. ತನ್ನ ಗಮನದಲ್ಲಿರುವ ಸತ್ಯವಾದ ಅಂಶವನ್ನ ಬಹಿರಂಗಪಡಿಸಬೇಕು. ಸತ್ಯ ಮುಚ್ಚಿಟ್ರೆ ಮಾಫಿ ಸಾಕ್ಷಿಯಿಂದ ಆರೋಪಿ ಮಾಡಲಾಗುತ್ತೆ, ಅದೇ ಅಗೈನ್ ಮತ್ತೆ ಆರೋಪಿಯನ್ನಾಗಿ ಕನ್ಸಿಡರ್ ಮಾಡಲಾಗುತ್ತೆ. ಸತ್ಯಗಳನ್ನ ಮುಚ್ಚಿಟ್ರೆ ಆದೇಶದ ಪ್ರತಿ ಜೈಲು ಅಧಿಕಾರಿಗಳ ಮುಖೇನ ಪ್ರದೋಷ್ಗೆ ರವಾನೆ ಆಗಿದೆ. ಪ್ರಕ್ರಿಯೆ ಮುಗಿಯುವವರೆಗೂ ಜೈಲಿನಲ್ಲಿರಬೇಕು ಪ್ರದೋಷ್. ಷರತ್ತು ಉಲ್ಲಂಘಿಸಿದ್ರೆ ಸುಳ್ಳು ಸಾಕ್ಷಿ ಹೇಳಿದ ಕೇಸ್ ದಾಖಲಾಗುತ್ತೆ. ಮಾಫಿ ಸಾಕ್ಷಿ ಬದಲು ಆರೋಪಿಯನ್ನಾಗಿಸಲಾಗುತ್ತೆ ಅಂತನೂ ಕೂಡ ಷರತ್ತನ್ನ ವಿಧಿಸಲಾಗಿದೆ. ಸೊ ಪ್ರದೋಷ್ ಇದೆಲ್ಲ ಪ್ರಕ್ರಿಯೆಗಳು ಮುಗಿಯೋ ತನಕ ಜೈಲಿನಲ್ಲಿ ಇರಬೇಕು ಅಂತನೂ ಕೂಡ ಹೇಳಲಾಗಿದೆ. ಎಲ್ಲ ಪ್ರಕ್ರಿಯೆ ಅಂತ ಅಂದ್ರೆ ಈಗ ಜೈಲಾಧಿಕಾರಿಗಳ ಮುಖೇನ ಪ್ರದೋಷ್ಗೆ ಏನು ಸೂಚನೆ ಅಥವಾ ಆದೇಶದ ಪ್ರತಿಯೆಲ್ಲ ರವಾನೆ ಆಗಿದೆಯಲ್ಲ, ಆ ಪ್ರಕ್ರಿಯೆಗಳು ಏನು ಅನ್ನುವಂಥದ್ದು. ಅಂದ್ರೆ ಈ ಒಟ್ಟು ಆತನ ಹೇಳಿಕೆ ದಾಖಲಿಸೋದು ಅಲ್ಲಿ ತನಕನೂ ಕೂಡ ಆತ ಜೈಲಿನಲ್ಲಿ ಇರಬೇಕಾಗುತ್ತೋ ಏನ್ ಕತೆ ಅನ್ನೋದು ಒಂದು. ಎರಡನೇದು ಇನ್ನೊಂದು ಬಹಳ ಕ್ಲಿಯರ್ ಆಗಿ ಇಲ್ಲಿ ನ್ಯಾಯಾಧೀಶರು ಉಲ್ಲೇಖ ಮಾಡಿದ್ದಾರೆ. ಅದೇನು ಅಂತ ಅಂದ್ರೆ ಸತ್ಯವನ್ನ ಮುಚ್ಚಿಟ್ರೆ ಮಾಫಿ ಸಾಕ್ಷಿಯಿಂದ ಮತ್ತೆ ಆರೋಪಿಯನ್ನಾಗಿನೇ ಕನ್ಸಿಡರ್ ಮಾಡಬೇಕಾಗುತ್ತೆ ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ ಅಂತಲೂ ಕೂಡ ತಿಳಿದು ಬಂದಿದೆ. ಸೊ ಈ ಮುಖೇನ ಪ್ರದೋಷ್ ಈಗ ಮಾಫಿ ಸಾಕ್ಷಿಯನ್ನಾಗಿ ಸಲ್ಲಿಸಿದಂಥ ಅರ್ಜಿ ಉಲ್ಲೇಖ ಅದನ್ನ ಅಂಗೀಕಾರ ಆದಂತಾಗಿದೆ. ದರ್ಶನ್ಗೆ ಮತ್ತೆ ದರ್ಶನ್ ಟೀಮ್ಗೆ ಬಹಳ ಸಂಕಷ್ಟದ ಸಂದರ್ಭ ಇದು. ನಾವು ಪ್ರತಿನಿಧಿ ರಮೇಶ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಮೇಶ್. ನಿರೀಕ್ಷೆಯಂತೆ ಪ್ರದೋಷ್ನ ಅರ್ಜಿ ಇಲ್ಲಿ ಕೋರ್ಟ್ ಪರಿಗಣಿಸಿದೆ, ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಲಾಗಿದೆ. ಬಟ್ ಮುಂದಿನ ಪ್ರಕ್ರಿಯೆಗಳು ಏನೇನಿರುತ್ತೆ ಈ ಹಂತದಿಂದ ರಮೇಶ್? ಜೊತೆಗೆ ಪ್ರದೋಷ್ ಯಾವ ಸಂದರ್ಭದಲ್ಲಿ ಜೈಲಿನಿಂದ ಹೊರಗೆ ಬರೋಕೆ ಅವರಿಗೆ ಅವಕಾಶ ಇರುತ್ತೆ? ಆಮೇಲೆ ಈಗ ದರ್ಶನ್ ಪರವಾಗಿನೂ ಕೂಡ, ಅಂದ್ರೆ ದರ್ಶನ್ ಪರವಾಗಿ ಅನ್ನೋದಕ್ಕಿಂತ ಉಳಿದಂತ ಕೆಲ ಆರೋಪಿಗಳು ಕೂಡ ಮಾಫಿ ಸಾಕ್ಷಿಯಾಗಿ ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದೆಲ್ಲ ಇತ್ತಲ್ಲ ರಮೇಶ್, ಅದೆಲ್ಲ ಇನ್ನು ಕ್ವಾಶ್ ಆದಂಗ ಹೆಂಗೆ ಕತೆ ಈಗ ರಮೇಶ್? ಮಾಲ್ತೇಶ್, ಈಗ ಈ ಕೇಸ್ನಲ್ಲಿ ಬಹಳ ದೊಡ್ಡ ತಿರುವು ಸಿಕ್ಕಿದೆ. ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಈ ಕೇಸ್ನಲ್ಲಿ ಸುಮಾರು 17 ಜನ ಆರೋಪಿಗಳಿದ್ದಾರೆ. ಅದರಲ್ಲಿ ಈಗ 14ನೇ ಆರೋಪಿ ಪ್ರದೋಷ್ ಈ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ತನ್ನನ್ನು ಮಾಫಿ ಸಾಕ್ಷಿಯನ್ನಾಗಿಸಬೇಕು ಅಂತೇಳಿ ಏನು ಅರ್ಜಿಯನ್ನು ಸಲ್ಲಿಸಿದ್ದ ಅದನ್ನು ಕೋರ್ಟ್ ಒಪ್ಕೊಂಡಿದೆ. ಹೀಗಾಗಿ ಈಗ ಪ್ರಾಸಿಕ್ಯೂಷನ್ಗೆ ಬಹಳ ದೊಡ್ಡ ಬಲ ಬಂದಂತಾಗಿದೆ. ಯಾಕೆಂತಂದರೆ ಈಗ ಈ ಕೇಸನ್ನು ಸಾಬೀತು ಮಾಡಬೇಕಾಗಿರುವಂಥ ಹೊಣೆ ಇದ್ದಿದ್ದು ಪ್ರಾಸಿಕ್ಯೂಷನ್ಗೆ. ಇದಕ್ಕೋಸ್ಕರ ಅವರು ಇಬ್ಬರು ಪ್ರತ್ಯಕ್ಷ ಸಾಕ್ಷಿಗಳು ಈ ಕೇಸ್ನಲ್ಲಿ ಇದ್ದರೂ ಕೂಡ ಅವ್ರು ಯಾವಾಗ ಹಾಸ್ಟೈಲ್ ಆಗ್ತಾರೋ ಅಥವಾ ತಮ್ಮ ತದ್ವಿರುದ್ಧ ಸಾಕ್ಷಿಗಳನ್ನ ಹೇಳ್ತಾರೋ ಅನ್ನುವಂಥ ಒಂದು ಆತಂಕ ಪ್ರಾಸಿಕ್ಯೂಷನ್ಗಿತ್ತು. ಈಗ ಆತಂಕ ದೂರ ಆಗಿದೆ. ಯಾಕೆಂದರೆ ಸ್ವತಃ ಪ್ರದೋಷ್ ಸಲ್ಲಿಸಿದಂಥ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಸಂಪೂರ್ಣ ವಿವರವನ್ನು ಈಗಾಗಲೇ ಆತ ಬಹಿರಂಗ ಮಾಡಿದ್ದಾನೆ. ಆದರೆ ಆತ ಏನು ಇಲ್ಲಿವರೆಗೆ ಹೇಳಿದ್ದಾನೆ, ಅರ್ಜಿಯಲ್ಲಿ ಹೇಳಿದ್ದಾನೆ, ಅದನ್ನು ಕೋರ್ಟ್ ಮುಂದೆ ಒಂದು ಪ್ರಮಾಣ ವಚನ ತಗೊಂಡು ಆತ ಹೇಳಿಕೆಯನ್ನು ನೀಡಬೇಕಾಗುತ್ತೆ. ಅಂದರೆ ಕಟಕಟೆಯಲ್ಲಿ ನಿಂತು ಹೇಳಿಕೆಯನ್ನು ನೀಡಬೇಕಾಗುತ್ತೆ. ಅದಾದಮೇಲೆ ಆತನನ್ನು ಪಾರ್ಟಿ ಸವಾಲಿಗೆ ಒಳಪಡಿಸುತ್ತಾರೆ. ಅದಾದಮೇಲೆ ಕೋರ್ಟ್ ಆತನ ಒಂದು ಹೇಳಿಕೆಯನ್ನು ಸಾಕ್ಷ್ಯವನ್ನಾಗಿ ಪರಿಗಣಿಸುತ್ತೆ. ಹೀಗಾಗಿ ಈ ಪ್ರಕ್ರಿಯೆ ನಡೆಯೋದು ಇನ್ನೂ ಬಾಕಿ ಇದೆ. ಇಲ್ಲಿ ಪ್ರದೋಷು ಈಗ ಆ ದಿನ ಅಂದರೆ ಘಟನೆ ನಡೆದ ದಿನ ಏನೇನಾಯಿತು, ತನ್ನ ಪಾತ್ರ ಏನಿತ್ತು, ಮತ್ತು ಅದಾದಮೇಲೆ ದರ್ಶನ್ ಯಾವ ರೀತಿಯಲ್ಲಿ ವರ್ತಿಸಿದ್ರು, ಶೆಡ್ನಲ್ಲಿ ಏನೇನಾಯಿತು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಸುಮಾರು ಪುಟಗಳಂತ ಇರುವಂಥ ಈ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಎಲ್ಲವನ್ನು ಕೂಡ ವಿವರವಾಗಿ ಆತ ಹೇಳಿದ್ದಾನೆ. ತನ್ನ ಪಾತ್ರ ಏನು, ಇತರರ ಪಾತ್ರ ಏನು, ಸಹ ಆರೋಪಿಗಳ ಪಾತ್ರ ಏನು, ಮತ್ತು ಘಟನೆ ನಡೆದ ಅಂದರೆ ರೇಣುಕಾಸ್ವಾಮಿ ಸತ್ತ ನಂತರ ಏನಾಯಿತು, ಆತ ದೇಹನ ಎಲ್ಲ ಹಾಕಿದ್ವಿ, ಮತ್ತು ಇದಕ್ಕೋಸ್ಕರ ನಾವು ಏನೇನು ಪ್ಲಾನನ್ನು ಮಾಡ್ಕೊಂಡಿದ್ವಿ, ಸಂಪೂರ್ಣ ಅಂಶಗಳನ್ನು ಇದನ್ನು ಪ್ರದೋಷ್ ತನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇದನ್ನು ಪರಿಗಣಿಸಿ ಕೋರ್ಟು ಈ ಒಂದು ಮಾಫಿ ಸಾಕ್ಷಿ ಅರ್ಜಿಯನ್ನು ಅಂಗೀಕರಿಸಿದೆ. ಜೊತೆಗೆ ಈತನನ್ನು ಈಗ ಆರೋಪಿ ಸ್ಥಾನದಿಂದ ಮಾಫಿ ಸಾಕ್ಷಿಯಾಗಿ ಈತ ಕನ್ವರ್ಟ್ ಆಗಿದ್ದಾನೆ. ಹೀಗಾಗಿ ಈತನನ್ನು ಬಟ್ ಕೋರ್ಟ್ ಕೆಲವೊಂದು ಷರತ್ತುಗಳನ್ನು ಕೂಡ ವಿಧಿಸಿದೆ ಇವತ್ತು ಆದೇಶ ನೀಡಬೇಕಾದ್ರೆ. ಏನಂತಂದರೆ ಒಂದು ವೇಳೆ ಏನಾದರೂ ಆತ ತನ್ನ ಹೇಳಿಕೆಯಿಂದ ಹಿಂದೆ ಸರಿದ್ರೆ ಇಲ್ಲಿ ಆತ ಸಂಪೂರ್ಣ ಸತ್ಯವಾದಂಥ ಒಂದು ಹೇಳಿಕೆಗಳನ್ನು ಕೊಡಬೇಕಾಗತ್ತೆ. ತನಗೆ ತಿಳಿದಿರುವಂಥ ಸತ್ಯಗಳನ್ನು ಆತ ಕೋರ್ಟ್ನಲ್ಲಿ ಬಹಿರಂಗಪಡಿಸಬೇಕಾಗತ್ತೆ. ಒಂದು ವೇಳೆ ಆತ ಬಹಿರಂಗಪಡಿಸದೇ ಹೋದರೆ ಆತನನ್ನು ಸುಳ್ಳು ಸಾಕ್ಷ್ಯ ನೀಡಿದ ಅಂತೇಳಿ ಮತ್ತೆ ಆತನನ್ನು ಜೈಲಿಗೆ ಕಳಿಸ್ತೀವಿ, ಆರೋಪಿಯನ್ನಾಗಿಸ್ತೀವಿ ಅಂತೇಳಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಈ ಪ್ರಕ್ರಿಯೆ ಮುಗಿಯೋವರೆಗೂ, ಈತನ ಸಾಕ್ಷ್ಯ ಹೇಳಿಕೆ ದಾಖಲಾಗೋವರೆಗೂ ಕೂಡ ಆತ ಜೈಲಿನ ಕಸ್ಟಡಿಯಲ್ಲೇ ಮುಂದುವರಿಬೇಕು ಅಂತೇಳಿ ಕೂಡ ಕೋರ್ಟ್ ಹೇಳಿದೆ. ಹೀಗಾಗಿ ಒಂದು ವೇಳೆ ಕೋರ್ಟ್ ಇವತ್ತು ವಿಧಿಸಿರುವಂಥ ಷರತ್ತುಗಳನ್ನು ಆತ ಉಲ್ಲಂಘಿಸಿದ್ರೆ, ಅಂದರೆ ಸತ್ಯವಾದ ಸಂಗತಿಗಳನ್ನು ಆತ ಬಹಿರಂಗಪಡಿಸದೇ ಹೋದರೆ, ಆಗ ಮತ್ತೆ ಅವನ ಆರೋಪಿ ಸ್ಥಾನದಿಂದ
ಸ್ಥಾನದಲ್ಲೇ ನಿಲ್ಲಬೇಕಾಗತ್ತೆ ಮತ್ತು ಕೋರ್ಟ್ ಮುಂದೆ ವಿಧಿಸುವಂಥ ಶಿಕ್ಷೆಗೆ ಆತ ಒಳಪಡಬೇಕಾಗುತ್ತೆ. ಹೀಗಾಗಿ ಪ್ರದೋಷ್ಗೆ ಒಂದು ರೀತಿ ಈಗ ರಿಲೀಫ್ ಸಿಕ್ಕಿದ್ರು ಕೂಡ ಅದು ಷರತ್ತುಬದ್ಧ ಆಗಿರುತ್ತೆ. ಕೋರ್ಟಲ್ಲಿ ಮುಂದೆ ಆತ ಯಾವ ರೀತಿ ನಡ್ಕೊಳ್ತಾನೆ ಅನ್ನೋದ್ರ ಮೇಲೆ ಆತ ಸಾಕ್ಷಿಯಾಗಿ ಮುಂದುವರಿತಾನ ಅಥವಾ ಆರೋಪಿ ಆಗ್ತಾನೆ ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಇಲ್ಲಿ ದರ್ಶನ್ಗೆ ಇರುವಂಥ ಸಮಸ್ಯೆ ಏನಂತಂದರೆ, ಈಗ ಇಬ್ಬರು ಪ್ರತ್ಯಕ್ಷದರ್ಶಿಗಳು ಈಗಾಗಲೇ ಇದ್ದರು, ಆದರೆ ಅವ್ರು ಏನು ಹೇಳಿಕೆ ಕೊಡ್ತಾರೋ ಅನ್ನುವಂಥ ಒಂದು ಸಂಶಯ ಪ್ರಾಸಿಕ್ಯೂಷನ್ಗಿತ್ತು. ಹೀಗಾಗಿ ಅವ್ರ ಮೇಲೆ ಜಾಸ್ತಿ ಅವರು ಡಿಪೆಂಡ್ ಆಗಿರೋದಕ್ಕಿಂತ ಮುಖ್ಯವಾಗಿ ಅವರೀಗ ಅಪ್ರೂವರ್ ಮೇಲೆ ಡಿಪೆಂಡ್ ಆಗ್ತಾರೆ. ಯಾಕಂದರೆ ಅಪ್ರೂವರ್ ಈಗಾಗಲೇ ಹೇಳ್ಬಿಟ್ಟಿದ್ದಾನೆ ತಾನು ಏನು ಹೇಳ್ತೀನಿ ಅನ್ನೋದನ್ನು. ಹೀಗಾಗಿ ಅಪ್ರೂವರ್ ಸಾಕ್ಷ್ಯ ಪ್ರಾಸಿಕ್ಯೂಷನ್ಗೆ ಬಹಳ ಪ್ರಬಲವಾದಂಥ ಸಾಕ್ಷ್ಯ ಆಗುತ್ತೆ. ಇನ್ನು ದರ್ಶನ್ಗೆ ಅಂದರೆ ಈಗ ಪ್ರದೋಷ್ ಈಗ ಮಾಫಿ ಸಾಕ್ಷಿಯಾಗಿ ಅವನ ಅರ್ಜಿ ಅಂಗೀಕಾರ ಆದರೂ ಕೂಡ ಆತ ಇಮಿಡಿಯೇಟ್ ಆಗಿ ಜೈಲಿಂದ ಈಚೆ ಬರೋದಿಲ್ಲ. ಈ ಪ್ರಕ್ರಿಯೆ ಮುಗಿದ ಮೇಲೆ ಆತ ಜಾಮೀನನ್ನು ಪಡ್ಕೊಂಡು ಈಚೆ ಬರ್ಬೋದು. ನಂತರ ಕೋರ್ಟ್ ಈತನನ್ನು ಖುಲಾಸೆ ಮಾಡುತ್ತೆ. ಯಾಕೆಂದರೆ ಈತನ ಮೇಲೆ ಯಾವುದೇ ಆರೋಪ ಇರೋದಿಲ್ಲ, ಈತ ಆರೋಪಿನೇ ಆಗಿರೋದಿಲ್ಲ. ಹೀಗಾಗಿ ಈತನ ಮೇಲೆ ಯಾವುದೇ ರೀತಿಯ ಟ್ರಯಲೇ ನಡೆಯೋದಿಲ್ಲ. ಹೀಗಾಗಿ ಈತ ಮಾಫಿ ಸಾಕ್ಷಿಯ ಕನ್ಸಿಡರ್ ಆಗಿರೋದ್ರಿಂದ ಈತ ಆರೋಪಿ ಸ್ಥಾನದಲ್ಲಿ ಮುಂದುವರಿಯೋದಿಲ್ಲ. ಜೊತೆಗೆ ಈಗ ಈ ಕೇಸ್ನಲ್ಲಿ ಈಗ ದರ್ಶನ್ ಏನಿದೆ, ಆ ಕೊಲೆ ಆರೋಪ ಏನಿದೆ, ಅದು ಸಾಬೀತಾದರೆ ಮುಂದೆ ದರ್ಶನ್ಗೆ ಶಿಕ್ಷೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಇದೊಂದೇ ಅಂದರೆ ಪ್ರದೋಷ್ ಹೇಳಿಕೆ ಕೊಡೋದು ಮುಖ್ಯ ವಿಚಾರಣೆಯಲ್ಲಿ ಹೇಳಿಕೆ ಕೊಡೋದು ಒಂದು ಅಂಶ. ಆದರೆ ಪಾರ್ಟಿ ಸವಾಲಲ್ಲಿ ಏನಾದರೂ ತದ್ವಿರುದ್ಧ ಹೇಳಿಕೆಗಳನ್ನು ಇವರು ಎಲಿಸಿಟ್ ಮಾಡಿದ್ರೆ, ಅಂದರೆ ಈಗ ಡಿಫೆನ್ಸ್ ಅಡ್ವೊಕೇಟ್ಸು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪ್ರದೋಷ್ನನ್ನು ಏನಾದರೂ ಕೆಲವೊಂದು ಕಷ್ಟಕರ ಪ್ರಶ್ನೆಗಳನ್ನು ಕೇಳಿ ಅಥವಾ ಆತನಿಂದ ಬೇರೆ ರೀತಿಯ ಉತ್ತರವನ್ನು ಅವರು ತೆಗೆಯೋದ್ರಲ್ಲಿ ಸಫಲರಾದರೆ, ಮತ್ತು ಇವನ ಹೇಳಿಕೆಗೂ ಜೊತೆ ಪ್ರಾಸಿಕ್ಯೂಷನ್ನ ಸಾಕ್ಷ್ಯಕ್ಕೂ ಒಂದಕ್ಕೊಂದು ತದ್ವಿರುದ್ಧವಾಗಿದ್ದರೆ ಅಥವಾ ಒಂದಕ್ಕೊಂದು ಪೂರಕವಾದಂಥ ಹೇಳಿಕೆಗಳು ಬರದೇ ಹೋದರೆ ಆಗ ಕೂಡ ದರ್ಶನ್ಗೆ ಅನುಕೂಲ ಆಗುತ್ತೆ. ಹೀಗಾಗಿ ಈಗ ಪ್ರದೋಷ್ ಹೇಳಿದ ತಕ್ಷಣ ಈಗ ದರ್ಶನ್ ಕನ್ವಿಕ್ಷನೇ ಆಗಿಬಿಡುತ್ತೆ ಅಂತಲ್ಲ, ಮುಂದೆ ಡಿಫೆನ್ಸ್ ಅಡ್ವೊಕೇಟ್ಸ್ ಕೇಸನ್ನು ಹೇಗೆ ನಡೆಸ್ತಾರೆ, ಜೊತೆಗೆ ಪ್ರದೋಷ್ ತನ್ನ ಹೇಳಿಕೆ ಮೇಲೆ ಹೇಗೆ ನಿಂತಿರ್ತಾನೆ, ಕ್ರಾಸ್ ಎಕ್ಸಾಮಿನೇಷನ್ಲೂ ಕೂಡ ಸರಿಯಾದಂಥ ಹೇಳಿಕೆನ ಆತ ಕೊಡ್ತಾನ, ಈ ಎಲ್ಲ ಅಂಶಗಳ ಆಧಾರದ ಮೇಲೆ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳ ಭವಿಷ್ಯ ನಿಂತಿರುತ್ತೆ. ರಮೇಶ್, ಅಲ್ಲಿಗೆ ಅಧಿಕೃತವಾಗಿ ಇನ್ನು ಉಳಿದಂಥವ್ರು ಯಾರೋ ನನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ, ಯಾಕಂದ್ರೆ ಇನ್ನೂ 2-3 ಜನ ಏನೋ ಅರ್ಜಿ ಹಾಕೋದಕ್ಕೆ ಹೋಗಿದ್ರಲ್ಲ, ಸೊ ಅವ್ರದ್ದೇನೋ ಮುಂದಿನ ಹಂತದಲ್ಲಿ ಕನ್ಸಿಡರ್ ಆಗಲ್ಲ, ಅದೆಲ್ಲ ಒಂದು ರೀತಿ ಕ್ವಾಶ್ ಆದಂಗೆ ಈಗ ರಮೇಶ್. ಮಲ್ತೇಶ್, ಈಗ A10 ಅಂದರೆ ವಿನಯ್ ಏನಿದ್ದಾನೆ 10ನೇ ಆರೋಪಿ, ಆತ ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ದ, ತನ್ನನ್ನು ಕೂಡ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತೇಳಿ. ಆದರೆ ಕೆಲವು ದಿನಗಳ ನಂತರ ಅವರ ಪರ ವಕೀಲರು ನಾವು ಬೇರೊಂದು ಅರ್ಜಿಯನ್ನು ಸಲ್ಲಿಸ್ತೀವಿ ಅಂತೇಳಿ ಆ ಅರ್ಜಿಯನ್ನು ವಾಪಸ್ ತೊಗೊಳ್ತೀವಿ ಅಂತೇಳಿ ಕೋರ್ಟಿಗೆ ಹೇಳಿದರು. ಜೊತೆಗೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಲಿಲ್ಲ, ಮತ್ತು ಆ ಅರ್ಜಿಯ ಬಗ್ಗೆ ಅವ್ರು ಯಾವುದೇ ರೀತಿಯಾದಂಥ ವಾದ ಮಂಡನೆ ಇದುವರೆಗೂ ಮಾಡಿಲ್ಲ. ಮಾಡ್ತೀವಿ ಅಂತ ಹೇಳಿದರು, ಆದರೆ ಮಾಡಿಲ್ಲ. ಆದರೆ ಪ್ರಾಸಿಕ್ಯೂಷನ್ ಅವರು ವಾದ ಮಂಡನೆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದರು, ವಿನಯ್ ಜಾಮೀನನ್ನು ರದ್ದುಪಡಿಸಬೇಕು ಅಂತೇಳಿ. ಈ ಪ್ರಾಸಿಕ್ಯೂಷನ್ ಈಗಾಗಲೇ ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ, ಹೀಗಾಗಿ ವಿನಯ್ ಮತ್ತೆ ಜೈಲ್ಗೆ ಹೋಗಬೇಕಾಗತ್ತೆ ಹೊರತು ಆತನನ್ನು ಪ್ರಾಸಿಕ್ಯೂಷನ್ ಅವರು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸೋದಿಲ್ಲ ಅಂತೇಳಿ ಹೇಳಿದರು. ಯಾಕೆಂದರೆ ಮಾಫಿ ಸಾಕ್ಷಿ ಮಾಡಬೇಕಾದ್ರೆ ಮೊದಲು ಕೋರ್ಟು ಪ್ರಾಸಿಕ್ಯೂಷನ್ನ ವಾದವನ್ನು ಕೂಡ ಕೇಳುತ್ತೆ, ಅವರೇ ಹೇಳಿಕೆಯನ್ನು ಪರಿಗಣಿಸುತ್ತೆ. ಇಲ್ಲಿ ಪ್ರಾಸಿಕ್ಯೂಷನ್ ಏನೇ ವಿನಯ್ ಪರವಾಗಿ ನಿಲ್ಲದೇ ಇರೋದ್ರಿಂದ, ಜೊತೆಗೆ ಒಂದು ಕೇಸನ್ನು ಕನ್ವಿಕ್ಷನ್ ಕೊಡೋದಕ್ಕೆ ಒಬ್ಬ ಸಹ ಆರೋಪಿಯ ಹೇಳಿಕೆ ಸಾಕಾಗುತ್ತೆ. ಆದರೆ ಎಲ್ಲರೂ ಕೂಡ ನಮ್ಮನ್ನು ಮಾಫಿ ಸಾಕ್ಷಿ ಮಾಡಿ ಅಂದರೆ ಅದನ್ನು ಪರಿಗಣಿಸಬೇಕಾಗಿರುವಂಥ ಒಂದು ಅವಶ್ಯಕತೆ ಇರೋದಿಲ್ಲ, ಮತ್ತು ಪ್ರಾಸಿಕ್ಯೂಷನ್ ಪರಿಗಣಿಸೋದಿಲ್ಲ, ಕೋರ್ಟು ಕೂಡ ಪರಿಗಣಿಸೋ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಹೀಗಾಗಿ ಒಂದು ವೇಳೆ ವಿನಯ್ ಇನ್ನೂ ಅರ್ಜಿಯನ್ನು ಅಂದರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿಲ್ಲ, ಒಂದು ವೇಳೆ ಅರ್ಜಿಯನ್ನು ಸಲ್ಲಿಸಿದ್ರೆ ಆಗ ಪ್ರಾಸಿಕ್ಯೂಷನ್ ಏನು ವಾದ ಮಾಡುತ್ತೆ, ಅದಾದಮೇಲೆ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದ್ರ ಮೇಲೆ ವಿನಯ್ ಅರ್ಜಿಯ ಒಂದು ಭವಿಷ್ಯ ತೀರ್ಮಾನ ಆಗುತ್ತೆ. ಆದರೆ ಇದುವರೆಗೂ ಕೂಡ ವಿನಯ್ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸದೇ ಇರೋದ್ರಿಂದ ಆ ಪ್ರಶ್ನೆ ಸದ್ಯಕ್ಕೆ ಇಲ್ಲಿ ಉದ್ಭವ ಆಗಿಲ್ಲ. ಮಲ್ತೇಶ್. ಓಕೆ, ಥ್ಯಾಂಕ್ ಯು ರಮೇಶ್, ಥ್ಯಾಂಕ್ ಯು.